ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು 7 ತಿಂಗಳ ಕಬ್ಬು ಎತ್ತಲಾರಿ ಕಟಾವು ಮಾಡಿ ಕಸೈತೆ ನೋಡ್ರಿ. 265 7 ತಿಂಗಳ ಕಬ್ಬ ಈಗ ಕಟಾವು ಆಗಿದೆ ರೈತರೇ. ನೋಡ್ಬೋದು ಇದು 7 ತಿಂಗಳಿಗೆ ಕಳಿಸೈತಿ. ಎಷ್ಟು ಟನ್ ಆಗೈತೆ ಅಂದ್ರೆ ಇದು 1 ಎಕರೆ ಐತೆ ನೋಡ್ರಿ. ಸದ್ಯ ಇದು 1 ಎಕರೆ ಐತ್ರಿ. 35 ಟನ್ ಬಿದ್ದೈತ್ರಿ. ಇದು 7 ತಿಂಗಳ ಕಬ್ಬ 35 ಟನ್ನ ಬಿದ್ದೈತ್ರಿ ರೈತರೇ. ಕಬ್ಬು ಮಾತ್ರ ನೋಡಿದ್ರಿ ನೀವು ಹಿಂದಕ್ಕಿನ ವಿಡಿಯೋದಾಗ ಮಾಡಿದ್ದೈತೆ ನೋಡ್ರಿ. 265 7 ತಿಂಗಳ ಕಬ್ಬು ಐತ್ಲಿ ರೀ. ಆ ವಿಡಿಯೋ ನೋಡ್ರಿ, ಅದ್ರೊಳಗೆ ಕಬ್ಬು ಹೆಂಗೆ ಐತೆ ಅನ್ನೋದು ಗೊತ್ತಾಗೈತೆ ರೀ ರೈತರಿ ನಿಮಗೆ. ಎಷ್ಟು ಡೋಸ್ ಗೊಬ್ಬರ ಕೊಟ್ಟಿವು, ಹಾಗೆ ಹೆಂಗೆ ದಾಡಿಸಿ ಇತ್ತು, ಎಷ್ಟು ಗಣಿಕಿತ್ತು ಅನ್ನೋದು ಎಲ್ಲ ಐತೆ ನೋಡ್ರಿ ಆ ವಿಡಿಯೋದಾಗ ಸಂಪೂರ್ಣ ಆಗಿ. ಈಗಲೇ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈಗ ಕಬ್ಬ 7 ತಿಂಗಳು ಹೋಗೈತ್ಲ ರೀ. ಇನ್ನಿದು ಕುಳೆ ಇದನ್ನ ಏನು ಮಾಡ್ಬೇಕು ರೀ, ಫುಲ್ ದಾಡಿಸಿಲೇ ಬೆಳೆಸ್ಬೇಕಾಗೈತೆ ರೀ. ಕುಳಿಯೋದು ದಾಡಿಸಿಲೇ ಬಳಸೋ ಸಂಬಂಧ ಈಗ ಬ್ಯಾಸ್ಗಿದ್ದ ಕಾರಣ ಏನು ಮಾಡ್ಬೇಕು ರೀ, ರೌದಿ ಸುಡಂಗಿಲ್ಲ ರೀ. ಇದನ್ನೇನು ಮಾಡಿದ್ರಿ, ರೌದಿ ಸುಡಂಗಿಲ್ಲ. ರೌದಿ ಏನು ಮಾಡಿದ್ರಿ, ಈ ರೀತಿ ಇದೇನು ಕೋಲಿ ಮೇಲೆ ಐತ್ಲ ರೀ ರೈತರೇ. ಇಲ್ಲಿ ಐತೆ ನೋಡ್ರಿ, ಇದು ಕೋಲಿ ಮೇಲೆ ರೌದಿ ಐತ್ಲ ರೀ. ಇದನ್ನ ಈ ರೀತಿ ಸೈಡ್ ಇಲ್ಲೇ ಸರಿಸ್ಬಿಡುದ್ರಿ ರೈತರೇ. ಈ ರೀತಿ ಇಲ್ಲೇ ಸೈಡ ಸರಿಸ್ಬಿಡುದ್ರಿ. ಹಿಂಗೆ ಸರಿಸಿರಿ ಏನಾಕತ್ರಿ, ಕುಳೆ ಈಗ ಚಂದಂಗೆ ಹೇಳ್ದೈತೆ ರೀ ಫ್ರೆಂಡ್ಸ್. ಹಿಂಗೆ ನೋಡ್ರಿಲ್ಲ, ಅದಾಗ ಬಿಟ್ಟಿವರ ಕೋಲಿ ಸಾಯ್ದೈತ್ರಿ. ರೌದಿ ಬಿಡಿಸಿ ನೋಡು ಸಲ್ಯಾಗ ಬಿಟ್ಟು ಬಿಡುದ್ರಿ, ಅಲ್ಲೇ ಬಿಡುದ್ರಿ, ನೀರು ಹಾಸಿ ಬಿಡುದ್ರಿ. ಹಾಸೋದ್ರಿಂದ ರೌದಿ ನಮ್ಗೆ ಗೊಬ್ಬರ ಹಾಕತ್ರಿ. ರೌದಿ ಯಾವುದೇ ಕಾರಣಕ್ಕೂ ಸುಡಾಕೆ ಹೋಗ್ಬೇಡ್ರಿ ರೈತರಿಗೆ ಹೇಳ್ಬೇಕಾದ್ರೆ. ಭೂಮಿ ಫಲವತ್ತತೆ ಮಾಡಿ ನಾವು ಕಬ್ಬು ಇಳುವರಿ ತೊಗೋತೀವಿ ಅಂದ್ರೆ ರೌದಿ ಯಾವುದೇ ಕಾರಣಕ್ಕೂ ಸುಡಾಕೆ ಹೋಗ್ಬೇಡ್ರಿ ರೈತರಿಗೆ ಹೇಳ್ಬೇಕಾರೆ. ಒಟ್ಟ ರೌದಿ ಸುಡಬೇಡ್ರಿ. ರೌದಿ ಅಂತ ನಾವು ಗೊಬ್ಬರ ಮಾಡೋದೈತ್ರಿ. ಅದರ ಸಂಬಂಧ ಏನು ಮಾಡ್ಬೇಕ್ರಿ, ರೌದಿ ಒಟ್ಟ ಸುಡಾಕೆ ಹೋಗ್ಬೇಡ್ರಿ. ಕಬ್ಬು ಮಾತ್ರ ಪದ್ಧತಿ ಬೆಳಿತೈತೆ ರೀ. ರೌದಿ ಸುಡ್ಲಿಕ್ಕಾರ ಗೊಬ್ಬರ ಒಂದು ಡೋಸ್ ಹೋಗಿದ್ದು ಕಡಿಮೆ ಮಾಡಿರಿ, ಕರೆ ರೌದಿ ಸುಡಾಕೆ ಹೋಗ್ಬೇಡ್ರಿ. ರೌದಿ ಕಡಿಮೆ ಆದರೂ ಒಂದು ಡೋಸ ಗೊಬ್ಬರ ಕಡಿಮೆ ಆದರೂ ರೌದಿ ತಾಕತ್ತಿರ್ತೈತೆ ರೀ, ತಡ್ಕೋತೈತೆ ರೀ. ನಾವು ಕಬ್ಬಿನ ಸ್ವಾಗಿ ಹೆಂಗೆ ಸುಲಿತೀವ್ರಲ್ಲ ಹಂಗೆ ರೀ. ಇದ್ರೊಳಗೆ ಪೋಷಕಾಂಶಗಳು ಇರ್ತೈತೆ ರೀ. ಅಂದರೆ ಇದು ಬೆಳವಣಿಗೆ ಆಗ್ಬೇಕಲ್ಲ ಅಂದ್ರೆ ಪೋಷಕಾಂಶದಿಂದ ಜಗ್ಗಿ ಹೀರ್ಕೊಂಡು ರೌದಿ ಬೆಳವಣಿಗೆ ಆಗಿರ್ತೈತಿ. ಅದನ್ನು ನಾವು ಹೊಳ್ಳಿ ಸುಟ್ಟ ಭೂಮಿಗೆ ವಿಷ ಮಾಡ್ತೀವಿ ರೀ. ಅದ ಅಕಸ್ಮಾತ್ ಸುಡ್ಲಿಕ್ಕಾರ ಇಲ್ಲೇ ಕೋಲಿ ಮೇಲಿಂದ ಅಟ್ಟ ಬಿಡಿಸಿ ಸಾಲ್ಯ ತುಂಬಿಬಿಡಿದ್ರಿ ರೈತರೇ. ಈ ರೀತಿ ಇದನ್ನೇ ಮಾಡಿದ್ರಿ, ಇದು ಕೋಲಿ ಮೇಲೆ ಏನೈತೆ ಇದನ್ನ ಈ ರೀತಿ ಬಿಡಿಸಿ ಇಲ್ಲೇ ಹಾಕಿ ಬಿಡಿದ್ರಿ. ಹಿಂಗೆ ಹಾಕಿದ್ರೆ ನಮ್ಗೆ ಕುಳೆ ಪದ್ಧತಿ ಸರಿ ಹೇಳ್ತೈತೆ ರೀ. ಕುಳೆ ಮಾತ್ರ ಪದ್ಧತಿ ಸರಿ ಹೇಳ್ತೈತೆ ರೀ. ನಡು ಸಾಲಿಗೆ ತುಂಬಿಬಿಡ್ರಿ. ಇದೇನು ಕಾಡ್ದು ನೀರು ಅಂತೂ ಹೋಗತೈತೆ ರೈತರೇ. ಹಿಕ್ಕಟ ಏನು ಮಾಡಿದ್ರಿ ಇದನ್ನು ಅಂದ್ರೆ ಹಿಕ್ಕಟ ಗಳೆ ಹೊಡೆದ ಜೂನ್ಗೆ ಹೋಗಿ ಗಳೆ ಹೊಡೆದು ಬಿಟ್ಟಿವರ ರಾವತಿ ಎಲ್ಲ ತಂಪಿಗೆ ಕೊಯ್ತೈತಿ ರೀ. ಈಗ ಬ್ಯಾಸ್ಗಿನೂ ಐತ್ರಿ, ತಡ್ಕೋತೈತಿ ರೀ, ನೀರಿಗೂ ತಡ್ಕೋತೈತಿ. ರೈತರಿಗೆ ಹೇಳ್ಬೇಕಾದ್ರೆ ನಾವು ಈ ಸುಡಾಕೆ ಹೋಗ್ಬೇಡ್ರಿ. ಇದನ್ನು ಕಬ್ಬು ಮಾತ್ರ ಕುಳಿ ಹೆಂಗೆ ಬೆಳೆಸೋದಂದ್ರೆ ತಿಂಡಿನೇ ಬಳಸೋದೈತ್ರಿ. ಅದನ್ನು ನೋಡಾಯ್ತಿರಿ. ಈಗ ಕಂಟಿನ್ಯೂ ವೀಡಿಯೋಸ್ ಬರ್ತಿರ್ತಾವೆ. ಇದ್ರ 265 ಕಬ್ಬು ಮಾತ್ರ ಇಳುವರಿ ಪದ್ಧತಿ ಸರಿ ಬಿದ್ದೈತಿ ರೀ ರೈತರಿಗೆ ಹೇಳ್ಬೇಕಾರೆ. ಇದು ಈಗ ನಮಗೆ ಕಬ್ಬು ಮಾತ್ರ ಪದ್ಧತಿ ಸರಿ ಇಳುವರಿ 35 ಟನ್ ಆಗೈತೆ ರೀ 7 ತಿಂಗಳದಾಗ. ಅಂದ್ರೆ ಪಾಡರಿ ಅದು ಕಬ್ಬು ಹೇಳ್ಬೇಕಾರೆ. ಇನ್ನು ಮುಂದಿನ ವರ್ಷ ಅಷ್ಟು ಮಾಡೋದೈತೆ ಅಂದ್ರೆ ಇದನ್ನು 60 ಟನ್ ತನಕ ಟಾರ್ಗೆಟ್ ಇಟ್ಟೈತೆ. 60ರಿಂದ 70 ಟನ್ ಬೆಳಿಬೇಕ್ರಿ ಇದು 1 ಎಕರೆದಾಗ. ಹಂಗೆ ಬೆಳೆಸೋಣ್ರಿ. ಕುಳಿ 2ನೇ ಕುಳಿ ಹಚ್ಚ ಕಬ್ಬಿಗಿಂತ ಕುಳಿ ಹೆಚ್ಚು ಮಾಡ್ಬೇಕ್ರಿ. ಅದ್ರ ಸಂಬಂಧ ಇದನ್ನು ಫುಲ್ ವ್ಯವಸ್ಥೆ ಮಾಡಿ ಫುಲ್ಲ ಬೆಳೆಸೋಣ್ರಿ. ಅಂದರೆ ಎಲ್ಲ ರೌದಿ ತೆಗೆದು ಹಾಕ್ಸೋಣ್ರಿ. ಹಾಗೆ ನಡು ನೀರು ಬಿಟ್ಟು ಒಟ್ಟ ಪದ್ಧತಿ ಸರಿ 15 ದಿನದಾಗ ಇದು ಕುಳಿ ಎಷ್ಟು ಆಗ್ಬೇಕ್ರಿ, ಒಂದು ಗೇನು ಅಳತಿಯಾಗಿ ಕಾಣಬೇಕ್ರಿ ಹೊಲ ಎಲ್ಲ. ಇನ್ನು 15 ದಿನದ ಮುಂದೆ ಒಂದು ಗೇನು ಕಾಣೋ ವಿಡಿಯೋ ಬರ್ತೈತೆ ನೋಡಿರಿ ರೈತರೇ ನಿಮಗೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈತರೇ.